ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಕೇವಲ 150 ರೂಪಾಯಿ ಖರ್ಚಾಯಿತು ಅಂತ ನಂಬ್ತೀರಾ? ಇಲ್ಲ ಅಲ್ವಾ? ಕರೆಕ್ಟಾಗಿ ಇವತ್ತಿಗೆ 1 ವರ್ಷದಿಂದ ನಮ್ಮ ಚಿಕ್ಕಪ್ಪಂಗೆ ಸ್ಟೇಜ್ 2 ಬ್ಲಡ್ ಕ್ಯಾನ್ಸರ್ ಡಯಾಗ್ನೋಸ್ ಆಯಿತು. ನೀವಾಗಿದ್ದರೆ ಏನು ಮಾಡ್ತೀರಿ? ಯಾವುದೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗ್ತೀರಿ, ನಿಮ್ಮದು ಎಷ್ಟೋ ವರ್ಷ ಸೇವಿಂಗ್ಸ್ನ ಖರ್ಚು ಮಾಡ್ತೀರಿ. ನಾನು ಆ್ಯಸ್ ಅ ಫ್ಯಾಮಿಲಿ ಡಾಕ್ಟರ್ ನನಗೆ ಗೊತ್ತಿದ್ದು ಎಲ್ಲಿ ಕರ್ಕೊಂಡು ಹೋಗಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ಸೊ ನಾನು ಅವ್ರನ್ನ ಕಿದ್ವೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಇಲ್ಲಿ ಒಂದು ಬ್ಲಡ್ ಟೆಸ್ಟ್ ಆಗಲಿ ಸ್ಕ್ಯಾನಿಂಗ್ ಆಗಲಿ ತುಂಬಾ ಕಾಯಬೇಕಾಗುತ್ತೆ. ಆಮೇಲೆ ನಾನು ಪ್ರತಿಯೊಬ್ಬ ಡಾಕ್ಟರ್ಸ್ ಹತ್ರ ಮಾತಾಡಿದೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ನಾನು ಫಸ್ಟ್ ಅರ್ಥ ಮಾಡ್ಕೊಂಡೆ. ಆಮೇಲೆ ನೀಟಾಗಿ ಕೂತ್ಕೊಂಡು ಅವ್ರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಮನೆಯವ್ರಿಗೂ ಕೂಡ ಒಂದು ಧೈರ್ಯನ ತುಂಬಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟಾಪ್ ಡಾಕ್ಟರ್ಸ್ ಅಂತ ಹೋಗೋದಲ್ಲ, ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೊಬ್ಬರು ಡಾಕ್ಟ್ರು ನಾಳೆ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತೀರಾ, ನಿಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗ್ತದೆ ನಿಮಗೆ ಕರೆಕ್ಟಾಗಿ ಗೊತ್ತೇ ಆಗಲ್ಲ. ಅದೇ ನಿಮ್ಮ ಜೊತೆ ನಿಮ್ಮ ಜರ್ನಿ ಫುಲ್ ಒಬ್ಬರು ಡಾಕ್ಟರ್ ಇದ್ದರೆ ತುಂಬ ಡಿಫ್ರೆನ್ಸ್ ಆಗುತ್ತಲ್ಲ. ಸೊ ನಮ್ಮ ಹಲೋ ಡಾಕ್ಟರ್ದು ಮೇನ್ ಮೋಟಿವ್ ಒಂದು ಫ್ಯಾಮಿಲಿಗೆ ಒಬ್ಬರು ಡಾಕ್ಟರ್ ಇರಬೇಕು, ಒಬ್ಬರು ಸ್ಟಾಫ್ ನರ್ಸ್ ಇರಬೇಕು, ಕರೆಕ್ಟಾಗಿ ಅವರಿಗೆ ಹೆಲ್ತ್ ಕೇರ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ ನಮ್ಮಂಥ ಯಂಗ್ ಡಾಕ್ಟರ್ಸು, ಎಷ್ಟೋ ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇರುವಂಥ ಸೂಪರ್ ಸ್ಪೆಷಲ್ ಡಾಕ್ಟರ್ಸು ಎಲ್ಲರೂ ಕೂಡ ತುಂಬ ಎಫರ್ಟ್ ಹಾಕಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಮತ್ತು ನೀವು ಹೆಲ್ತ್ ಕೇರಲ್ಲಿ ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಟೀಮು ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ, ಅದಕ್ಕೆ ಏನು ಸೊಲ್ಯೂಷನ್ ಹುಡುಕ್ಬೋದು ಅನ್ನೋದ್ರ ಮೇಲೆ ವರ್ಕ್ ಮಾಡ್ತೀವಿ. ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.